ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಹಿರಿಯರಿಗೆ, ಪತ್ರಕರ್ತರಿಗೆ, ಮಿತ್ರರಿಗೆ ಮತ್ತು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ಕಲಾವಿದರು, ಚಿಕ್ಕ ಕಲಾವಿದರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು ನಮ್ಮ ಸಿನಿಮಾ 23ನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಆದಷ್ಟು ಬೇಗ ಒಂದು ಟ್ರೈಲರ್ ಲಾಂಚ್ ಮಾಡಬೇಕಾಗಿತ್ತು. ಅದಕ್ಕೆ ಪ್ರಯತ್ನಗಳು ನಡೀತಾ ಇರೋ ಯತ್ನದಲ್ಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಾರ್ ಸ್ಟಾರ್ಟ್ ಆಯಿತು. ಸೊ ಆ ವಾರ್ ನಡೀತಾ ಇದ್ದಂಗೆ ಒಂದು ಆತಂಕ ನಮ್ಮಲ್ಲೂ ಶುರುವಾಯಿತು. ನಾವು ನಿರ್ಮಾಪಕರು ಮಾತಾಡ್ತಾ ಇದ್ವಿ, ಈಗ ಟ್ರೈಲರ್ ಬಿಡುಗಡೆ ಮಾಡೋಣವಾ ಬೇಡವಾ ಅಂತ. ಆ ಆತಂಕ ಹೇಗಿತ್ತು ಅಂದರೆ, ನಾವು ನಮ್ಮ ಸಿನಿಮಾದ ಹಿರಿಯರನ್ನೆಲ್ಲ ವಿಚಾರಿಸ್ತಾ ಇದ್ವಿ, ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ. ಎಲ್ಲರೂ ಧೈರ್ಯ ಕೊಟ್ಟಿದ್ದು ಒಂದೇ, ಏನೇ ಆಗಲಿ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ, ಒಳ್ಳೆ ಪ್ರಯತ್ನ ಇದೆ, ನೀವು ಮಾಡಿ ಮುನ್ನುಗ್ಗಿ ಅಂತ. ಸೊ ನಾವು ನಮ್ಮ ನಿರ್ಮಾಪಕರಿಬ್ಬರು ತೀರ್ಮಾನ ತಗೊಂಡು ಟ್ರೈಲರ್ ಲಾಂಚ್ ಮಾಡೋಣ, ಡೇಟ್ ಅನೌನ್ಸ್ ಮಾಡಿದ್ದೀವಿ, ನಮ್ಮ ಸಿನಿಮಾನ ತೆರೆಗೆ ತರೋಣ, ಏನು ಅಂದ್ಕೊಂಡಿದ್ದೀವಿ ಆ ಡೇಟ್ಗೆ ಬರೋಣ ಅಂತ. ಸೊ ಕೋಇನ್ಸಿಡೆಂಟ್ಲಿ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಇದೇ ಟೈಮ್ಗೆ ಬರ್ತಿದ್ದ ಹಾಗೆ ಒಂದು ಒಳ್ಳೆ ಸಿಹಿ ಸುದ್ದಿ ನಮ್ಮ ನಿರ್ಮಾಪಕರೇ ನನಗೆ ಫಸ್ಟ್ ಹೇಳಿದ್ದು, ಕದನ ವಿರಾಮ ತಗೊಂಡಿದ್ದಾರೆ ಅಂತ. ಸೊ ಇದು ಕೇಳಿ ಬಹಳ ಖುಷಿ ಆಯಿತು. ಸೊ ನನಗೆ ಕದನ ವಿರಾಮ ಆಗಿದ್ದು ಖುಷಿ ಅನ್ನೋದಕ್ಕಿಂತ ನಮ್ಮ ಟ್ರೈಲರ್ ರಿಲೀಸ್ ಆಗೋ ದಿವಸ ಒಂದು ಇನ್ಸಿಡೆಂಟ್ ಆಗಿದ್ದು ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಪ್ರತೀಕಾರ ಏನಿತ್ತು ಅದನ್ನ ತೀರಿಸ್ಕೊಂಡಿದ್ದಾರೆ, ಅದರೊಂದು ಖುಷಿ ಇದೆ. ಹಾಗೆ ನಮ್ಮ ಜನರಿಗೆ ನಾವು ಏನೋ ಒಂದು ಹೊಸದಾಗಿ ಒಂದು ಮನರಂಜನೆ ಕೊಡಬೇಕು ಅನ್ನೋ ಒಂದು ಒಂದು ಖುಷಿಯಲ್ಲಿ ನಾವಿದ್ದೀವಿ. ಆ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಆಯಿತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ ಖುಷಿ ಕೊಡ್ತಾ ಇದೆ. ಇಲ್ಲಿ ಆಕ್ಚುಲಿ ನಾನು ನಿರ್ದೇಶಕ, ಈ ಚಿತ್ರಕ್ಕೆ ಬಹಳ ಮಾತಾಡಬೇಕು, ಆದರೆ ನಾನು ಟ್ರೈಲರ್ ತೋರ್ಸಾದ್ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತ ಅನಿಸ್ತಾ ಇದೆ. ಸಿನಿಮಾ ಮಾತಾಡಬೇಕು, ನಮ್ಮ ಕೆಲಸ ಮಾತಾಡಬೇಕು. ನಿರ್ಮಾಪಕರು ಜವಾಬ್ದಾರಿ ಕೊಟ್ಟು ಒಂದು ಕೆಲಸ ಮಾಡೋಕ್ಕೆ ನಮ್ಮನ್ನು ವಹಿಸಿದಾಗ ಅಲ್ಲಿ ಯೋಗರಾಜ್ ಭಟ್ರು, ಶರಣಯ್ಯ ಅವರು, ಇನ್ನು ನಮ್ಮ ತಂಡದಲ್ಲಿರ್ತಕ್ಕಂಥ ಹಿರಿಯರು ಕೆಲವರು, ಸೊ ಎಲ್ಲರೂ ಸೇರಿ ಒಂದು ಜವಾಬ್ದಾರಿ ನನಗೆ ಕೊಟ್ಟಾಗ ಎಷ್ಟು ನಾನು ಜವಾಬ್ದಾರಿಯಿಂದ ಈ ಕೆಲಸ ಮಾಡಿದ್ದೀನಿ ಅನ್ನೋದು ಈಗ ಒಂದು ಸಣ್ಣ ಟ್ರೈಲರಲ್ಲಿ ಕಾಣುತ್ತೆ. ಸಿನಿಮಾ ನೋಡಿದಾಗ ಅದು 10 ಪಟ್ಟು ಹೆಚ್ಚಾಗೇ ಇರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಖಂಡಿತವಾಗಿ ಜನ ಯಾಕೆ ಬರಬೇಕು, ಈ ಸಿನಿಮಾ ನೋಡಬೇಕು ಅನ್ನೋದು ಹೇಳ್ತಿದ್ರು. ಮನರಂಜನೆ ಒಂದೇ ಉದ್ದೇಶ ಅಲ್ಲ. ಸೊ ಒಂದಷ್ಟು ಮೆಸೇಜ್ಗಳು ತಿಳ್ಕೊಳ್ಳೋದಿರುತ್ತೆ. ಅಂದರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಎಷ್ಟೋ ಇರ್ತವೆ. ಒಂದು ಚಿತ್ರ ನೋಡಿ ಎಷ್ಟೋ ಬದಲಾವಣೆಗಳು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ. ಹಾಗೆ ನಮ್ಮ ಕಥೆಯಲ್ಲೂ ಒಂದು ಒಳ್ಳೆ ಉದ್ದೇಶ ಇದೆ, ಜನರು ತಿಳ್ಕೊಳ್ಳೋ ಅದ್ಭುತವಾಗಿ ಬಂದಿದೆ. ಇದೇ 23ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ಇಲ್ಲಿವರೆಗೆ ಬಂದಿದ್ದೀರಾ. ಸೊ ಕುಲದಲ್ಲಿ ಕೇಳಬಹುದು ಸಿನಿಮಾ ಫೈನಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಮಗೂ ಇಷ್ಟ ಆಗಿದ್ದಕ್ಕೆ ಇದನ್ನು ಫೈನಲೈಸ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀವಿ. ಸೊ ಇದಕ್ಕೆ ವರ್ಕ್ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ಗಳಿಗೆಲ್ಲ ನನ್ನ ನಮನಗಳು. ಏಕೆಂದರೆ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಕ್ಕೆ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಯೋಗರಾಜ್ ಸರ್ ಮತ್ತು ಇಸ್ಲಾವುದ್ದೀನು, ಮನಮೂರ್ತಿ ಸರ್ ಮತ್ತು ಶರಣಯ್ಯ ಸರ್, ಇವರೆಲ್ಲ ತುಂಬ ಜೊತೆಲಿ ನಿಂತು ಇಲ್ಲಿವರೆಗೆ ಬರಲಿಕ್ಕೆ ಕಾರಣ. ಸೊ ಅಂತ ಒಂದು ದೊಡ್ಡ ತಲೆಗಳಿದೆ. ಅದ್ರ ಜೊತೆಗೆ ನನಗೆ ತುಂಬ ಇಷ್ಟವಾದ ತಬಲ್ನಾಣಿ ಸರ್, ಕರಿಸುಬ್ಬ ಸರ್, ಹರೀಶ್ ರಾಜ್ ಸರ್ ಮತ್ತೆ ನಾಗರಾಜ ಸರ್. ನನಗೆ ಆಸ್ ಎ ಪ್ರೊಡ್ಯೂಸರ್ ಆಗಿ ತುಂಬ ಖುಷಿಯಾಗಿದೆ. ಸೊ ಸಮಾಧಾನ ತಂದಿದೆ. ಸೊ ಜೊತೆಗೆ ಸಿನಿಮಾನು ನೋಡಿದ್ದೀನಿ ನಾನು, RR ಆದ್ಮೇಲೆ ನೋಡಿಲ್ಲ. ಸೊ ವಿತೌಟ್ RR ತುಂಬ ಇಷ್ಟ ಆಯ್ತು ನನಗೆ. ಸೊ ಇದಕ್ಕೆಲ್ಲ ಕಾರಣಕರ್ತರು, ತುಂಬ ಚೆನ್ನಾಗಿ ಬರ್ಲಿಕ್ಕೆ ಕಾರಣಕರ್ತರು ಅಂದ್ರೆ ನನಗೆ ಇಷ್ಟ ಆಗೋಕ್ಕೆ ಕಾರಣ ಅಂದ್ರೆ ಚೆನ್ನಾಗಿ ಇಷ್ಟ ಆಗೋಕ್ಕೆ ತುಂಬಾ ಪ್ರಯತ್ನ ಪಟ್ಟಿರುವಂತ ನಮ್ಮ ಡೈರೆಕ್ಟರ್ ಸರ್. ಸೊ ತುಂಬಾ ಎಫರ್ಟ್ ಹಾಕಿ ರಾತ್ರಿ ಹಗಲು ಕೂತು ಕೆಲಸ ಮಾಡಿದ್ದಾರೆ. ಸೊ ಅವ್ರ ಎಫರ್ಟ್ ನನಗೆ ಮಾತ್ರ ಗೊತ್ತು, ಮನಗ್ ಮಾತ್ರ ಗೊತ್ತು. ಸೊ ತುಂಬಾ ಸ್ನೇಹಜೀವಿ, ಒಳ್ಳೆ ಮನುಷ್ಯ. ಸೊ ಇಂಥವ್ರ ಜೊತೆ ನಾನು ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ. ಸೊ ಇವರು ಎಲ್ಲ ನಾರ್ಮಲ್ ಆಗಿ ಡೈರೆಕ್ಟರ್ಸ್ ಅಂದ್ರೆ ಸೊ ಒಬ್ಬ ಪ್ರೊಡ್ಯೂಸರ್ ಜೊತೆ ಕಿತ್ಕೊಂಡು ತಿನ್ನೋದೇ ನೋಡ್ತಿರ್ತಾರೆ, ಎಷ್ಟು ದುಡ್ಡು ಬರುತ್ತೆ, ಇಲ್ಲ ಕಮಿಷನ್, ಇಲ್ಲ ಇನ್ನೊಂದು.
ಸೊ ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ, ಅವ್ರು ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಸೊ ರಿಯಲಿ ತುಂಬಾ ಹಾರ್ಡ್ಲಿ ಜೆನ್ಯೂನ್ ಪರ್ಸನ್ ಅವರು. ಸೊ ಅವ್ರಿಗೆ ಒಳ್ಳೇದಾಗ್ಬೇಕು. ಸಿನಿಮಾ ಇದು ಗೆದ್ರೆ ಸೊ ನಾನು ಒಬ್ಬನಿಗೆ ಅಲ್ಲ, ಅದು ನನಗೆ ದುಡ್ಡು ಬರುತ್ತೆ ಹೋಗುತ್ತೆ, ಅದು ನೆಕ್ಸ್ಟ್. ಸೊ ಒಂದು ಒಳ್ಳೆ ಹೆಸರು ನಮ್ಮ ಡೈರೆಕ್ಟರ್ಗೆ ಬರಬೇಕು. ಹಾಗೆ ನನ್ನ ಪ್ರೀತಿಯ ತಮ್ಮ ಮಡೆನೂರ್ ಮನು, ಸೊ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಅದು ಬಿಟ್ರೆ ನಾನು ಏನು ನೋಡಿಲ್ಲ ಅವರಿಂದ. ಸೊ ಪರ್ಸನಲಿ ತುಂಬಾ ಒಳ್ಳೆ ಟ್ಯಾಲೆಂಟೆಡ್. ನೋಡಿದೀರಾ ನೀವು ಎಷ್ಟೆಷ್ಟು ಕಷ್ಟಪಟ್ಟು ಕಾಲೇಜು, ಸ್ಕೂಲು, ಅಂಗಡಿ, ಬಾರು, ಮತ್ತೆ ಹೋಟೆಲ್ಸ್, ಬಸ್ ಸ್ಟಾಪ್, ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಈಗಿನ ಕಾಲದಲ್ಲಿ ಯಾವ ಹೀರೋಗಳು ಆ ಥರ ಮಾಡ್ತಾರೆ, ಆ ಥರ ಮಾಡಕ್ ನಾನಂತೂ ನೋಡಿಲ್ಲ ಇಲ್ಲಿವರೆಗೂ. ಸೊ ಯಾವ ಹೀರೋ ಮಾಡದೇ ಇರೋ ಕೆಲಸಗಳೆಲ್ಲಾನು ಯಾವುದೇ ತರ ಈಗೋಸ್ ಇಟ್ಕೊಳ್ಳೋದಲ್ಲೇ, ನಾನು ಯಾವ್ದು ಮಾಡಿ ಅಂತಾನು ಹೇಳಿಲ್ಲ, ಬಟ್ ಅವರೇ ಪರ್ಸನಲ್ ಆಗಿ ಗೆಲ್ಬೇಕು ಅನ್ನೋ ಒಂದು ತುಡಿತಾ ಇದೆಯಲ್ಲ, ಸೊ ಅದಕ್ಕೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಮನುನ. ಸೊ ಇದೇ ತರ ಇದೊಂದೇ ಸಿನಿಮಾ ಅಲ್ಲ, ಅವರಿಗೆ ಮುಂದಿನ ಸಿನಿಮಾಗಳಲ್ಲೂ ಇದೇ ತರ ಮಾಡಿ ಅಂತಾನೆ ನಾನು ಯಾವಾಗ್ಲೂ ಅಡ್ವೈಸ್ ಮಾಡ್ತೀನಿ. ಪ್ರೊಡ್ಯೂಸರ್ ಜೊತೆ ನಿಲ್ಬೇಕಾಗಿರೋದು ನಿಜವಾಗಿಯೂ ಒಬ್ಬ ಡೈರೆಕ್ಟರ್ ಮತ್ತೆ ಹೀರೋ ಮತ್ತೆ ಹೀರೋಯಿನ್. ಸೊ ನನ್ನ ಅದೃಷ್ಟಕ್ಕೆ ನನ್ನ ಜೊತೆ ಎಲ್ಲ ಆರ್ಟಿಸ್ಟ್ಗಳು ನಿಂತಿದ್ದಾರೆ. ತಬಲಾ ನಾಣಿ ಸರ್ ಕರೆದಾಗೆಲ್ಲ ಬಂದಿದ್ದಾರೆ ಪ್ರೀತಿಯಿಂದ. ಸೊ ನಮ್ಮ ಮನೆಗೂ ಬಂದ್ರು, ಮದುವೆಗೆ ಬಂದ್ರು. ಸೊ ಹಾಗೆ ನಮ್ಮ ಮೌನ ಗುಡ್ಡೆ ಮನೆ, ಸಾರಿ. ಸೊ ಮೌನ ಅವರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಆಲ್ರೆಡಿ ಸೀರಿಯಲ್ ಅಲ್ಲಿ 3 ರಿಂದ 4 ವರ್ಷ ಸೀರಿಯಲ್ ಅಲ್ಲಿ ಅವರು ಅಪ್ರೂವ್ ಮಾಡಿದ್ದಾರೆ ಆಲ್ರೆಡಿ, ರಾಮಚಾರಿ ಅನ್ನೋ ಸೀರಿಯಲ್ ಅಲ್ಲಿ. ಸೊ ಅವರು ವೆರಿ ಡಿಸರ್ವ್ಡ್ ಒಂದು ಒಳ್ಳೆ ಚಾನ್ಸು, ಒಂದು ಸಿನಿಮಾ ಅವ್ರಿಗೆ ಆಲ್ರೆಡಿ ಆಫರ್ಸ್ಗಳು ಬರ್ತಾನೆ ಇದೆ. ಸೊ ಮುಂದೆ ಅವರು ಒಂದು ಒಳ್ಳೆ ದೊಡ್ಡ ಹೀರೋಯಿನ್ ಅಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಎಲ್ಲ ಒಂದು ಇದು ಕಾಣ್ತಾ ಇದೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಕ್ಯೂಟಾಗಿ ಕಾಣ್ತಾರೆ ಸೀರಿಯಲ್ ಅಲ್ಲಿ. ನನ್ನನ್ನು ಅವರು ಅಣ್ಣ ಅಂತ ಕರೆದಿದ್ದಾರೆ, ನನ್ಗೆ ಯಾವಾಗ್ಲೂ ಅವ್ರ ತಂಗಿಯಾಗಿ ಉಳ್ಕೊಳ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಬೇಕು. ಆಸ್ ಎ ಬ್ರದರ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಸೊ ಕರಿಸುಬ್ಬ ಸರ್, ನಿಮ್ಮ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಸೊ ನಮ್ಮ ಸೆಟ್ ಅಲ್ಲೂ ಅಷ್ಟೇನೆ ತುಂಬಾ ಪ್ರೀತಿ ತೋರಿಸಿದ್ದಾರೆ. ಮತ್ತೆ ನಮ್ಮ ತಬಲಾ ನಾಣಿ ಸರ್, ನಮ್ಮ ಆಸ್ ಎ ಫ್ರೆಂಡ್ ಹರೀಶ್ ಸರ್ ನನಗೆ ತುಂಬಾ ಆಸ್ ಎ ಫ್ರೆಂಡ್ ಆಗಿ ತುಂಬಾ ಜೊತೆಲಿ ನಿಂತಿದ್ದಾರೆ. ಸೊ ನಾಗೇಂದ್ರ ಅರಸ್ ಅವರು ಅವರ ಸೀನಿಯರ್, ಆಕ್ಚುಲಿ ಅವ್ರ ತಂದೆ ಕಾಲದಿಂದಲೂ ನೋಡ್ತಾ ಇದ್ದೀವಿ. ಸೊ ಅಂತ ಒಂದು ಒಳ್ಳೆ ಪ್ರತಿಭೆಗಳ ಜೊತೆ ಕೆಲಸ ಮಾಡಿರೋದು ನನ್ನ ಪುಣ್ಯ. ಸೊ ಡ್ರ್ಯಾಗನ್ ಮಂಜು ಅವರು ಆಕ್ಚುಲಿ ಒಂದು ಕರ್ನಾಟಕಕ್ಕೆ ಒಂದು ಗಿಫ್ಟ್ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಇನ್ನೂ ದೊಡ್ಡ ಚಾನ್ಸ್ಗಳು ಸಿಗ್ತಾ ಹೋಗುತ್ತೆ. ನೀವೇ ನೋಡ್ತೀರಾ ಈ ಸಿನಿಮಾದಲ್ಲಿ. ಹಾಗೆ ಸೀನಾಬಾಯಿ ಹೊಸ ಮುಖ, ನಮಗೆ ಯೋಗರಾಜ್ ಭಟ್ರಿಗೆ ತುಂಬಾ ಇಷ್ಟವಾದ ಪರ್ಸನ್. ಆಕ್ಚುಲಿ ತುಂಬಾ ಪೆಕ್ಯುಲರ್ ಕ್ಯಾರೆಕ್ಟರ್ ಅವ್ರದ್ದು, ತುಂಬಾ ಜನಗಳಿಗೆ ಇಷ್ಟ ಆಗುತ್ತೆ. ನೀವು ಆಲ್ರೆಡಿ ನೋಡಿದೀರಾ, ಅದು ಜಸ್ಟ್ ಟ್ರೈಲರ್ ಅಷ್ಟೇನೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದೀವಿ ನಿಮ್ ಮುಂದೆ. ನಿಮ್ಮೆಲ್ಲರ ಆಶೀರ್ವಾದ, ಜನಗಳ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸಿಹಿ ಸುದ್ದಿ ಹೇಳಿದ್ರು, ಕದನ ವಿರಾಮ ಅಂತ. ಬಹಳ ಸಂತೋಷದ ಸುದ್ದಿ. ಈ ಕದನ ವಿರಾಮದ ದಿನ ನಮ್ಮ ಕುಲದಲ್ಲಿ ಕೀಳಾವುದು ಟೀಸರ್ ಬಿಡುಗಡೆ ಆಗ್ತಾ ಇದೆ. ಇದೇ 23ಕ್ಕೆ ಥಿಯೇಟರ್ ಬರ್ತಾ ಇದೆ. ಸಿನಿಮಾದಲ್ಲಿ ನಾವೆಲ್ಲ ಕಲಾವಿದರು ಏನು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನ ಒಂದೊಂದು ತುಣುಕು ನೀವು ಈಗ ಟೀಸರಲ್ಲಿ ನೋಡಿದ್ದೀರಾ. ಎಲ್ಲರಿಗೂ ಒಂದು ಇಷ್ಟವಾಗುವಂಥ ಸಿನಿಮಾ ಅಂತ ನಾನು ಅದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ತಬಲಾ ನಾಣಿ ಅವ್ರು ಕಿತ್ಕೊಂಡ್ರು. ಅವರು ಇಷ್ಟೇ ನಗುವನ್ನ ಸ್ಕ್ರೀನ್ ಅಲ್ಲಿ ಕೂಡ ಕಾಣಬಹುದಾ ನಾವು? ಸೂಪರ್ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮ ತಂಡದ ಪರವಾಗಿ ನಮಸ್ಕಾರ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಇವತ್ತು ಟ್ರೇಲರ್ನ ರಿಲೀಸ್ ಮಾಡಿದಂತಹ ದೇಶ ಕಾಯೋ ವೀರ ಯೋಧರು, ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಸಾಷ್ಟಾಂಗ ನಮಸ್ಕಾರ. ತುಂಬ ಸಂತೋಷದ ವಿಚಾರ. ಟೀಸರು, ಟ್ರೈಲರು, ಅದು ಇದು ಅಂದಾಗ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ, ಹುಡುಕ್ತಾ ಇರ್ತೀವಿ. ನಮಗಿಂತ ಹಿರಿಯರು, ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ. ನೀವು ಬಂದಿರೋದು ನಮಗೆ ನಿಜವಾಗ್ಲೂ ಖುಷಿ, ತುಂಬ ಸಂತೋಷ ಕೊಟ್ಟಿದೆ. ಮತ್ತೊಮ್ಮೆ ಧನ್ಯವಾದಗಳು. ಈಗ ಕತೆ ಬಗ್ಗೆ, ನಮ್ಮ ಯೋಗರಾಜ್ ಸರ್ ಬಗ್ಗೆ, ನಿರ್ಮಾಪಕರು, ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ.
ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವೆಲ್ಲರೂ ಒಂದು 23ನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಏನು ಸರ್, ಒಂದೇ ಏರಿಯಾದಲ್ಲಿದ್ದು ನಮ್ಗೊಂದು ಅವಕಾಶ ಕೊಡಲ್ಲ ಅಂತ ಯಾವುದೇ, ಬಟ್ ಅದು ಬಿಟ್ಟು ಈಗ ಕೊಡದೇ ಇರಲಿ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು. ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ. ನಾನು ಹೇಳ್ತೇನೆ, ನೋಡಿ ಸರ್, ನೀವೆಂಥ ರೈಟ್ರು, ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು, ಅವರು ಇದೇ ರೀತಿ ಹೇಳೋದು. ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ರಾಮನಾರಾಯಣ್ ಸರ್. ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ. ಮನು ಅವರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ, ಆ್ಯಕ್ಷನ್ಗೂ ಸಹಿ, ಎಮೋಷನಲ್ಗೂ ಸಹಿ, ಎಲ್ಲ ಥರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ. ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಜುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು, ತುಂಬ ಚೆನ್ನಾಗಿದೆ. ಆಮೇಲೆ ಬಹಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ, ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಈಗ ಮಾಡ್ತಿರೋದು. ಅವರಿಗೆ ಸೀನಿಯರ್ ಅಂತ ಅನ್ಸ್ಕೊಳಕ್ ಇಬ್ರಿಗೂ ಇಷ್ಟ ಆಗ್ತಾ ಇಲ್ಲ. ಎಲ್ಲ ಚೆನ್ನಾಗಿದೆ. ಆಮೇಲೆ ನಾನು ಆಕ್ಚುಲಿ ಇನ್ನೂ ನನ್ಗೆ ಬಹಳ ಇಷ್ಟ ಆಗಿದ್ದು ಮನು ಅವ್ರು ಬಂದಿರಲ್ಲ, ಕ್ಯಾಮ್ರಾಮನ್, ಫೋಟೋಗ್ರಫಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ ಟ್ರೈಲರ್ ಕಟ್ ಮಾಡಿದಂಥ ಎಡಿಟರು ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದರೆ ಬರೀ ಇಲ್ಲಿ ನಾವು ಆರ್ಟಿಸ್ಟ್ಗಳು ಓಕೆ, ನಾವು ಎಲ್ಲರೂ ಮಾತಾಡ್ತೀವಿ, ಬಟ್ ಅದನ್ನು ಯಾವ ರೀತಿ ನಮ್ಮನ್ನ ತೋರಿಸ್ತಾರೆ, ಯಾವ ರೀತಿ ವಿಜುವಲೈಸ್ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಕಟ್ಸ್ ಆಗಲಿ, ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ. ಆಮೇಲೆ ಎಲ್ಲಾಗಿನ ನಮ್ಮ ಸೋಲ್ಜರ್ಸ್ ಬಂದಿರೋದು, ಬಿಗ್ ಸಲ್ಯೂಟ್ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ, ಭಾಳ ಎಮೋಷನ್ ಕೂಡ ಆಗುತ್ತೆ. 23ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲರನ್ನು ಈ ಒಂದು ಅದ್ಭುತ ಸಿನಿಮಾನ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ. ಕನ್ನಡ ಜನತೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮುಂಚೆ ತಿಳಿಸಿ ಆಗಿದ್ಯಾ ಬೇರೆ ಪ್ರೆಸ್ ಮೀಟ್? ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾನು ಒಬ್ಬ NGO ನಡೆಸುವಂತ ವ್ಯಕ್ತಿಯ ಪಾತ್ರ ಮಾಡ್ತಾ ಇದ್ದೀನಿ. ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆ ಅಂದ್ರೆ ರಾಮನಾರಾಯಣ್ ಅವರು ತುಂಬಾ ಹಳೆಯ ಸ್ನೇಹಿತರು. ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ನೋಡಿದಂತ ಅದ್ಭುತವಾದಂತ ಬರಹಗಾರರು ಅಂಡ್ ಒಳ್ಳೆ ಸ್ಕ್ರೀನ್ ರೈಟರು, ಒಳ್ಳೆ ಡೈಲಾಗ್ ರೈಟರು, ಒಳ್ಳೆ ನಿರ್ದೇಶಕರು. ಇವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬಾ ವರ್ಷಗಳಾದ್ಮೇಲೆ ಅವರು ಕರೆ ಮಾಡಿ ಈ ತರದೊಂದು ಪಾತ್ರ ಇದೆ, ಗೆಸ್ಟ್ ಅಪಿಯರೆನ್ಸ್ ಅಂತ ಅನ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅನ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು. ಅಂಡ್ ಸಂತೋಷ್ ಸರ್ ಒಬ್ಬ ನಿರ್ಮಾಪಕರು, ಒಬ್ಬ ಕಲಾವಿದರನ್ನ ಕರೆದಾಗ ಒಬ್ಬ ಕಲಾವಿದನಾಗಿ ನಾವು ಯಾವಾಗ್ಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ. ಸೊ ಇಂಥ ಒಂದು ಒಳ್ಳೆ ಪಾತ್ರ ಅಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯ್ತು, ಕುಲದಲ್ಲಿ ಕೀಡ್ಯಾವುದು ಅಂತ ಒಂದು ಟೈಟ್ಲು. ಅಂತ ಒಳ್ಳೆ ಕಲಾವಿದರಿದ್ದಾರೆ ಎಲ್ರು. ಅಂಡ್ ಮೌನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಾನು ತುಂಬಾ ಅವಕಾಶ ಸಿಗ್ಲಿಲ್ಲ ಮನು ಅವ್ರ ಜೊತೆ, ಮೌನ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಕೆಲವೇ ಸೀನ್ಗಳಿತ್ತು, ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬಾ ಒಬ್ಬ ಪ್ರೇಕ್ಷಕನಾಗಿ ತುಂಬಾ ಖುಷಿ ಕೊಡ್ತಾ ಇದೆ ಎಕ್ಸ್ಪ್ರೆಷನ್ಸ್. ನಾಗೇಂದ್ರ ಅವ್ರು ಹೇಳ್ದಾಗೆ ಮನು ಅವ್ರ ಕಾಮಿಡಿ ಅಲ್ಲದೆ ಆಕ್ಷನ್ ಇರ್ಬೋದು ಅಂಡ್ ಏನೋ ಎಮೋಷನ್ಸ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ. ರಾಮನಾರಾಯಣ್ ಸರ್ ತುಂಬಾ ಗ್ಯಾಪ್ ಆಗಿದೆ ಅನ್ಸುತ್ತೆ ಮಧ್ಯ ಅಲ್ವಾ ಈ ನಿಮ್ಮ ನಿರ್ದೇಶನದ್ದು, ಬಟ್ ಈ ಚಿತ್ರದಲ್ಲಿ ಎಲ್ಲಾನು ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ. ಆಕ್ಷನ್, ಡ್ರಾಮಾ, ಎಮೋಷನ್ಸ್, ಪ್ರೀತಿ, ಒಳ್ಳೆ ಹಾಡುಗಳು, ಮನಮೂರ್ತಿ ಅವರ ಹಾಡುಗಳಿದೆ ಎಲ್ಲ. ಅಂದ್ರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದೀವಿ. ಒಳ್ಳೆ ಹೃದಯ ಇರುವಂತ ಸಿನಿಮಾದಲ್ಲಿ ನಾನೊಬ್ಬ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್. ಅಂಡ್ ನಿಜವಾಗ್ಲೂ ಎಲ್ಲರೂ ಜೋರಾದ ಚಪ್ಪಾಳೆ ಕಟ್ಟಬೇಕು. ಅಂಡ್ ಖುಷಿಯಾಗಿದೆ. ಅಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಪ್ರೀತಿಯ ಯೋಧರಿಗೆ ಜೈ ಹಿಂದ್ ಸರ್. ಸೊ ತುಂಬಾ ಖುಷಿ ಆಗ್ತಿದೆ, ಅಂದ್ರೆ ನರ್ವಸ್ ಕೂಡ ಆಗ್ತಿದೆ. ಯಾಕಂದ್ರೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಊರ್ ಮುಂದೆ ನಮ್ಮ ಟ್ರೈಲರ್ ರಿಲೀಸ್ ಆಗಿ ತುಂಬಾ ಖುಷಿ ಆಯ್ತು. ಅದರಲ್ಲೂ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬಾ ಇಶ್ಯೂಸ್ ಫೇಸ್ ಮಾಡಿದ್ದೀವಿ. ನಮ್ಮ ಮೋದಿ ಅವರಿಂದ ನಾವು ಅದನ್ನ ಫೇಸ್ ಮಾಡಿದ್ದಕ್ಕೆ ಸಹ ಒಂದು ಖುಷಿ ಇದೆ. ಸೊ ಅದರ ಮಧ್ಯೆ ನಮ್ಮ ಟ್ರೈಲರ್ ರಿಲೀಸ್ ಅಂತ ಹೇಳುವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಏನಾಗುತ್ತೋ ಏನೋ ಅಂತ. ಬಟ್ ಖುಷಿ ಆಯ್ತು ಇವತ್ತಿನ ನ್ಯೂಸ್ ಕೇಳಿ. ಅಂಡ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಅದ್ಭುತವಾಗಿ ಬಂದಿದೆ.
ಅಂಡ್ ಒಂದು ಎಂಟರ್ಟೈನ್ಮೆಂಟ್ ಪವರ್ ಪ್ಯಾಕ್ಟೇ ನೋಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದೊಂದು ರೀತಿ, ಅಲ್ಲಿ ಒಂದು ಟೆರರ್ ಆದ್ರೆ ಇಲ್ಲಿ ಫನ್ ಇದೆ, ಇಲ್ಲಿ ರೊಮ್ಯಾನ್ಸ್ ಇದೆ. ಸೊ ಎಲ್ಲ ಒಂದು ಬನ್ಸಲ್ಲಿ ನಾವು ಕಾಣೋಕ್ ಸಿಗ್ಬೋದು. ಸೊ ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ಯಾಕಂದ್ರೆ 23ಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನನ್ನ ಫಸ್ಟ್ ಸಿನಿಮಾ, ಅದೇ ನನ್ನ ಮೊದಲ ಹೆಜ್ಜೆ, ನಂದಾಗಿರ್ಲಿ ಮನೋದಾಗಿರ್ಲಿ, ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಂಡ್ ನರ್ವಸ್ ಕೂಡ ಇದೆ. ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ. ಪ್ರಮೋಷನ್ಸ್ ಅಲ್ಲಿ ನಾವು ತುಂಬಾ ನೋಡಿದೀವಿ, ತುಂಬಾ ಇಷ್ಟಪಟ್ಟು ನೋಡ್ತೀವಿ ಅಂತಾನು ಹೇಳಿದ್ದಾರೆ. ಅಂಡ್ 100% ಶೋರ್ ಅವರೆಲ್ಲ ಇಷ್ಟಪಡುವಂತ ಒಂದು ಸಿನಿಮಾ ಅಂತಾನೆ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಹೊಟ್ಟೆ ತುಂಬುವಷ್ಟು ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತಾ ಏನ್ ಹೇಳ್ತೀರಾ? ಮೊದಲಿಗೆ ಪ್ರೀತಿಯ ನಮ್ಮ ದೇಶ ಕಾಯೋ ಸೈನಿಕರಿಗೆ ತುಂಬ ಧನ್ಯವಾದಗಳು ಸರ್. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ್ದಕ್ಕೆ ಸೀನಾ ಭೈ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್. ಹಾಗೆ ನಮ್ಮ ಸಿನಿಮಾ ಶುರುವಾತದಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು, ಎಲ್ಲ ಪ್ರೀತಿಯ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ, 2 ದಿವಸಕ್ಕಾಗಲಿ, ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು, ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಒಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇದು ಮೂವ್ ಆಗ್ತಿರ್ಲಿಲ್ಲ. ಅವರೇ ಮೇಯ್ನ್ ಬೇಸ್ಮೆಂಟ್. ತುಂಬ ಖುಷಿಯಾಗುತ್ತೆ. ಅವರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕಿರಣದಲ್ಲಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕಬೇಕು ಅಂದ್ರೆ ತುಂಬ ಕಷ್ಟ. ಇವತ್ತಿನರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಕೊಟ್ಟು ಜೊತೆಲಿ ಸೀನಾ ಭೈ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು, ನಾಣಿ ಸರ್ ಜೊತೆ ಕಾಂಬಿನೇಷನ್ನು, ಮತ್ತು ಕರಿಸುಬ್ಬು ಸರ್ ಜೊತೆ, ನಮ್ಮ ನಾಗೇಂದ್ರ ಸರ್ ಜೊತೆ, ಮತ್ತು ಹರೀಶ್ ಸರ್ ಜೊತೆ, ಪ್ರೀತಿಯ ಮೌನ ಗುಡ್ಡಮನೆಯವರು, ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದು ಅಲ್ಲದೆ ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ್ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ. ಆಮೇಲೆ ಶರತ್ ಲೋಹಿತೇಶ್ವರ್ ಸರ್ ಸುಮ್ಮನೆ ಅಲ್ಲ, ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದರೆ ನಿಜವಲ್ಲೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ. ಕಲ್ತಿದ್ದೀನಿ ಈ ಸಿನಿಮಾಯಿಂದ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ. ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದನೂ ಹೇಳ್ತಿದ್ದೀನಿ, ಯೋಗರಾಜ್ ಭಟ್ ಸರ್ ಹಾಗೂ ನಮ್ಮ ZTV ನಮ್ಮ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬ್ಯಾನರು, ಕತೆ, ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ. ನಮ್ಮ ರಾಮನಾರಾಯಣ್ ಸರ್, ಟೈಸನ್, ಕ್ರ್ಯಾಕ್, ಸ್ನೇಹಿತರು, ಒಬ್ಬರ ರಾಜ ಮಾರ್ತಾಂಡ, ಸುಮಾರು ಸಿನಿಮಾ, ಒಂದು 500 ಸಾಂಗ್ಸ್ ಬರೆದಿದ್ದಾರೆ. ಆಮೇಲೆ ಒಂದು 50 ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ. ಅವ್ರ ಜೊತೆ ನನಗೆ ನಿಜವೂ ಅವ್ರು ನಂಗೆ ಸಿಕ್ಕಿದ್ರು, ನಾನು ಅವ್ರಿಗೆ ಸಿಕ್ಕಿದ್ರೆ ಗೊತ್ತಿಲ್ಲ. ಆ ಭಗವಂತ ನಮ್ಮಿಬ್ಬರನ್ನ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತನ ಮಾಡಿದಕ್ಕೆ ನಿಜವೂ ವಿಶೇಷವಾಗಿ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವೂ ಗೊತ್ತಿಲ್ಲ ನನಗೀಗೆಲ್ಲ ಕೆಲವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್. ಚಿಕ್ಕದಾಗಿ ಯಾವುದೋ 20 ಸೆಕೆಂಡ್ ವೀಡಿಯೋ ಮಾಡಿರ್ತಾರೆ, ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ. ನಾನು ಡೈರೆಕ್ಟ್ರು ಅಂದ್ಬಿಡ್ತಾರೆ ಅವ್ರು ಬೆಳಿಗ್ಗೆ ಅಂದರೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಮಗು ಥರ 2 ಗಂಟೆಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಇನ್ನೂ CG ವರ್ಕ್ ಆಗ್ತಿದೆ, ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ. ಸರ್ ನೀವು ಪಾಡಿ ನೀವು ಅಡುಗೆ ಮಾಡ್ಕೊಳ್ಳಿ ಸರ್, ನಾವೇನು ಊಟ ಹಂಚ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ. ಪಾಪ ಮೌನ ಅವರು ನೆನ್ನೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಬಂದು ಕಾಲೇಜ್ಗಳೆಲ್ಲ ಎಲ್ಲೋದ್ರೂ ಕೇಳೋದು ಒಂದೇ, ಏನು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ. ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದೀವಿ. ಎಲ್ಲೋ 1% ನಂಬಿಕೆ ಇಲ್ಲ ಆದರೆ ನಾವು ಇಷ್ಟು ಪ್ರಮೋಷನ್ ಮಾಡ್ತಿರಲಿಲ್ಲ, ಇಷ್ಟು ಪ್ರೆಸ್ ಮೀಟ್ ಇಡ್ತಿರಲಿಲ್ಲ, ಇಷ್ಟೇನು ನಾವು ದೊಡ್ಡ ಮಟ್ಟಕ್ಕೆ ಏನೂ ಮಾಡ್ತಿರಲಿಲ್ಲ. ನಾವು ಮಾಡಿರೋ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು. ಹಾಗಾಗಿ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ, ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಇದೇ ತಿಂಗಳು 23 ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದನ್ನ, ಇದೇ ತಿಂಗಳು 23, ಇನ್ನು 13 ದಿನ ಅಷ್ಟೇ ಬಾಕಿ. ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಎಷ್ಟು ಇನ್ಸಲ್ಟ್ ಮಾಡ್ಬಿಡ್ತು ಅಂತಂದ್ರೆ ತುಂಬಾ ಇನ್ಸಲ್ಟ್. ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ನನಗೇನೋ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೋಸ್ಕರ ನಿಂತ್ಕೊಳಕ್ಕಾಗಲ್ಲ, ಅಲ್ಲೇ ಕೂತ್ಕೊಳ್ಳಿ ಆಮೇಲೆ ಕರಿತೀವಿ ಅಂತ ಹೇಳಿದ್ದಾರೆ. ನಾವು ಇವರೆಲ್ಲರಿಗಿನೂ ಚಿಕ್ಕವನ್ರಿ, ನಾನು ತುಂಬಾ ಚಿಕ್ಕವನು. ನಾನು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ? ಬಹಳ ಸಂತೋಷದ ದಿನ. ಮತ್ತೆ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು. ಜೈ ಕಿಸಾನ್, ಜೈ ಜವಾನ್, ನಮ್ಮ ದೇಶ ಕಾಯೋರು. ಅವರ ಕೈಲಿ ನಮ್ಮ ಸಂತೋಷ್ ಅವರು, ರಾಮನಾರಾಯಣ್ ಅವರು ಈ ಟೀಸರ್ ಬಿಡುಗಡೆ ಮಾಡಿದ್ರೆ ಅವ್ರಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಮತ್ತು ನಿಮ್ಮ ಸೇವೆ ಇದೆಯಲ್ಲ ಅಪಾರ, ಅದು ಅಪಾರ.
ಅವರೆಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ದೇಶ ಗಡಿ ಕಾಯ್ತಾ ಇರೋದು ಆ ಪರಿಸ್ಥಿತಿಗಳೆಲ್ಲ ನಾವು ಟಿ ವಿ ನೋಡ್ತಾ ಇರ್ತೀವಿ ನಾವು. ಎಷ್ಟು ಅವ್ರಿಗೆ ನಾವಾದ್ರೂ ಸ್ವಲ್ಪ ಬಿಸಿಲು ಅಯ್ಯೋ ಬಿಸಿಲಪ್ಪ ಅಂತೀವಿ, ಒಂದು ಸ್ವಲ್ಪ ಬಾಯಿ ಹಾಕಿದ್ರೆ ನೀರು ಬೇಕಪ್ಪ ಅಂತೀವಿ. ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ತಿದ್ದಲ್ಲ, ಆ ಪುಣ್ಯಾತ್ಮರಿಗೆ ಅವರ ಪಾದಾರ್ವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂತಂದರೆ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಎಲ್ಲ ಶ್ರಮನೂ ಇದೆ ಇದರಲ್ಲಿ, ಒಬ್ಬೊಬ್ಬರ ಶ್ರಮ ಅಲ್ಲ, ಎಲ್ಲರ ಶ್ರಮ, ತಾಂತ್ರಿಕರ ಶ್ರಮ ಇರ್ಬೋದು, ಕಲಾವಿದರ ಶ್ರಮ ಇರ್ಬೋದು, ನಿರ್ಮಾಪಕರ ಶ್ರಮ ಇರ್ಬೋದು, ಪ್ರತಿಯೊಬ್ಬರ ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇದೆ. ಇವರೆಲ್ಲ ನೋಡಿ, ಅದರಲ್ಲೂ ನಮ್ಮ ಕಲಾವಿದರಿದ್ದಾರಲ್ಲ, ಎಲ್ಲ ನಮ್ಮ ಆಪ್ತರೆಲ್ಲ ಇವ್ರ ಜೊತೆಲೆಲ್ಲ ಸಾಕಷ್ಟು ಪಾತ್ರ ಮಾಡಿದ್ವಿ. ಅದ್ರಲ್ಲಿ ನಮ್ಮ ಮನು ನನಗೆ ಗೊತ್ತಿರಲಿಲ್ಲ, ನನಗೆ ಇಷ್ಟೊಂದು ಅವರು ಮಿಮಿಕ್ರಿ ಮಾಡ್ತಾರಂತ ಗೊತ್ತಿಲ್ಲ. ಮತ್ತು ಇದೆಲ್ಲ ನೋಡ್ಬಿಟ್ರೆ, ಕಾಮಿಡಿ ನೋಡ್ಬಿಟ್ರೆ ಅವ್ರು ಇಂಥ ಒಳ್ಳೆ ಅಂತ ಸೀರಿಯಸ್ ಪಾತ್ರ ಮಾಡಿದ್ರೆ ಆ ಹೀರೋ ಯಾವ ಹೀರೋಗೆ ಕಮ್ಮಿ ಇಲ್ಲ ರೀ ನಮ್ಮ ಹುಡುಗ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಗವಂತ ಇವ್ರಿಗೆ ಒಳ್ಳೆ ಹೇಳ್ತಾರಲ್ಲ, ಸುಮ್ಮನೆ ಒಂದು ಪೂರ್ತಿ ಅನ್ನ ಬೆದ್ದಿದೆಯಾ ನೋಡೋಬೇಡ, ಒಂದು ಅಕ್ಕಿ ಕಾಳು ಒಂದು ನೋಡ್ಬಿಟ್ಟು ಸಾಕು, ಒಂದು ನೋಡಿದ್ರೆ ಸಾಕು ಬೆದ್ದುಬಿಟ್ಟಿದೆ ಅಂತ. ಈ ಚಿತ್ರ ನೋಡಿದ್ರೆ ಆಗತ್ತೆ ನಮಗೆ. ನನಗೊಂದು ಸಂಕಟ ಏನಪ್ಪ ಅಂದರೆ ಇವ್ರ ಜೊತೆಲಿ ಪಾತ್ರ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಷ್ಟೇ. ನನ್ನ ಆಯಸ್ಸಿದ್ರೆ ಇವ್ರ ಜೊತೆ ಇನ್ನೊಂದ್ಸರಿ ಹಾಳಾಗಿ ಪಾತ್ರ ಮಾಡ್ತೀನಿ ನನಗೆ. ಮತ್ತು ನಾನು ಹೆಚ್ಚಿಗೆ ಮಾತಾಡೋದು, ಯಾಕೆಂದ್ರೆ ಮಾತಾಡೋದಂತ ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ. ಈ ಚಿತ್ರ ಮರೆಯೋದಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಮಾತು ನೋಡಿ, ನಮ್ಮ ಸೀನಲ್ಲಿ ಒಂದು ಯೋಗರಾಜ್ ಭಟ್ರು ಹೇಳಿದ್ದಾರೆ, ನೋ ಬಡಿ ಕ್ಯಾನ್ ಟಚ್ ಮೀ. ನೀವು ನನ್ನ ಮುಟ್ಟಬಹುದು, ನನ್ನ ಮೈ ಮುಟ್ಟಬಹುದು, ನನ್ನ ತಲೆ ಮುಟ್ಬೋದು, ಕೈ ಮುಟ್ಬೋದು, ಆದರೆ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಎಂಥ ಸಂಭಾಷಣೆ ಅದು! ಅಂದರೆ ನನ್ನನ್ನು ಅಂದರೆ ಅದು ಆತ್ಮನೇ ಪರಮಾತ್ಮನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂಥ ಡೈಲಾಗ್ಸ್ ಬರೆದಿದ್ದಾರೆ ಇವರು. ಅದು ಮನಸ್ಸಿನಲ್ಲಿ ಉಳಿಯುವಂಥದ್ದು. ಈ ಚಿತ್ರದಲ್ಲಿ ಎಂಥ ಮಾತದು. ಆದರೆ ಒಂದು ಮಾತ್ರ ನಿಜ, ಈ ಚಿತ್ರ ನಮ್ಮ ಇಡೀ 7 ಕೋಟಿ ಅಭಿಮಾನಿಗಳು, ಅನ್ನದಾತಗಳ ಮನಸ್ಸನ್ನು ಮುಟ್ಟತ್ತೆ, ಖಂಡಿತ ಮುಟ್ಟತ್ತೆ. ಗುರುವಲ್ಲ ಕೀಳಿ ಯಾವುದು ಮೇಲೆ ಯಾವುದು ಇದೆಲ್ಲ ಇದು ಪ್ರತಿಯೊಂದು. ಯಾಕಂದರೆ ಸಂಭಾಷಣೆನೂ ಆಗಿದೆ, ದೃಶ್ಯನೂ ಆಗಿದೆ, ನೀವೆಲ್ಲ ನೋಡಿದ್ರಿ ಟೀಸರು. ಮತ್ತು ಇದೇ 23ನೇ ತಾರೀಕು ಬಿಡುಗಡೆ ಆಗುತ್ತೆ. ಮತ್ತು ನಮ್ಮ ಗೆಳೆಯರ ಜೊತೆ ಮತ್ತೆ ಟೆಕ್ನಿಷಿಯನ್ ಮತ್ತೆ ಈ ಟೀಸರ್ಗೆ ಬಂದು ಇವ್ರ ಜೊತೆಲೇ ಸೇರಿ ಆ ಟೀಸರ್ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಪತ್ರಕರ್ತರಿಗೂ, ಮಾಧ್ಯಮದವರು ಎಲ್ಲರೂ ಸಹ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸ್ಕೊಂಡೇ ಬಂದಿದ್ರಿ. ಇದೇ ಥರ ಈ ಚಿತ್ರವನ್ನು ಸಾಕಷ್ಟು ಒಂದು ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರ ಪ್ರಯತ್ನ ಸಹಕಾರ ಇದೆ. ಧನ್ಯವಾದಗಳು. ಈ ಚಿತ್ರ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ